ದಲಿತ ಸಮಾಜದ ಹಣವನ್ನು ಸರ್ಕಾರ ಬೇರೆ ಯೋಜನೆಗಳಿಗೆ ಬಳಸಬೇಡಿ, ಶಾಮರಾವ್ ಘಾಟ್ಗೆ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅನುದಾನವನ್ನು ಸರ್ಕಾರ ಬೇರೆ ಅನುದಾನಗಳಿಗೆ ಬಳಸಬೇಡಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಪ್ರಜಾಪವ ಟಿವಿ. ಒಂದು ಅತಿ ಮುಖ್ಯವಾದಂಥ ವಿಷಯ ಅಂದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು SCP ಮತ್ತು TSPಗೆ ಅನುದಾನಕ್ಕಾಗಿ ಇಟ್ಟಂಥ ಮೀಸಲಿಟ್ಟ ಅನುದಾನವನ್ನು ವಿವಿಧ ಬೇರೆ ಯೋಜನೆಗಳಿಗೆ ಅವರು ಉಪಯೋಗಿಸಿದ್ದು ಇದು ನಿಜವಾಗಿ ವಿಷಾದಕರ ಸಂಗತಿ. ಅದಕ್ಕಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಈ ಕೂಡಲೇ ನೀವು SCP ಮತ್ತು TSP ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಕೆ ಮಾಡುವುದನ್ನು ಈ ಕೂಡಲೇ ನೀವು ನಿಲ್ಲಿಸಬೇಕು. ಯಾಕಂದರೆ ಇದು ನಮ್ಮ ದಲಿತ ಸಮುದಾಯಕ್ಕೆ, ದಲಿತ ಜನಾಂಗಕ್ಕೆ ಮಾಡತಕ್ಕಂಥ ಬಹುದೊಡ್ಡ ಒಂದು ಅನ್ಯಾಯ ಆದಂತಾಗ್ತದೆ. ಅದಕ್ಕಾಗಿ ಅದನ್ನು ಈ ಕೂಡಲೇ ನಾವು ಸರಿಪಡಿಸಿ SCP ಮತ್ತು TSP ಅನುದಾನವನ್ನು ಕೇವಲ SC/ST ಜನಾಂಗದ ಅಭಿವೃದ್ಧಿಗಾಗಿ ಮಾತ್ರ ಬಳಕೆ ಮಾಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀನಿ. ಅದರ ಜೊತೆಯಲ್ಲಿ ನಾನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಚುನಾಯಿತ ನಮ್ಮ ದಲಿತ ಪ್ರತಿನಿಧಿಗಳು, ಅವರು ಯಾವುದೇ ಪಕ್ಷದವರು ಇರಲಿ, ಎಲ್ಲರೂ ಒಂದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಈ ವಿಷಯದ ಬಗ್ಗೆ ಗಂಭೀರವಾಗಿ ಅವರಿಗೆ ಒತ್ತಾಯ ಮಾಡಬೇಕಂತೇಳಿ ನಾನು ರಾಜ್ಯ ದಲಿತ ಜನಾಂಗದ ಪರವಾಗಿ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಕೆಲವು ಆಪಾದನೆಗಳು ಮತ್ತು ಇದು ಕೆಲವೊಂದು ದಲಿತ ಮಂತ್ರಿಗಳ ಮೇಲೆ ಕೆಲವೊಂದು ಹೆಚ್ಚು ಆರೋಪಗಳು ಆಪಾದನೆ ಬರೆಸಿರುವುದು ನಿಜವಾಗಿಯೂ ಖಂಡನೀಯ. ಇದರಲ್ಲಿ BJP ಸರ್ಕಾರ, BJP ಚುನಾಯಿತ ಪ್ರತಿನಿಧಿಗಳು ದಲಿತ ಮಂತ್ರಿಗಳನ್ನ ಕೇವಲ ಗುರಿಯಾಗಿರಿಸಿಕೊಂಡು ಅವರು ತೇಜೋವಧೆ ಮಾಡಬೇಕು ಮತ್ತು ಅವರು ರಾಜೀನಾಮೆಗೆ ಒತ್ತಾಯ ಮಾಡುತ್ತಿರುವುದು ನಿಜವಾಗಿಯೂ ಇದು ನಾಚಿಕೆಗೇಡಿನ ಸಂಗತಿ. ಅದು ಈ ಕೂಡಲೇ ನಿಲ್ಲಬೇಕು. ಈ ನಾಡಿನ ಎಲ್ಲ ಪ್ರಜ್ಞಾವಂತ ದಲಿತರಿಗೆ ಇದು ಸಾಕಷ್ಟು ಒಂದು ಅಸಹ್ಯವಾಗಿ ಕಾಣುತ್ತಿರುವುದರಿಂದ ಇದು ಈ BJP ಜನಪ್ರತಿನಿಧಿಗಳು ಇದನ್ನು ಮಾಡುವುದನ್ನು ನಿಲ್ಲಿಸಬೇಕಂತೇಳಿ ಈ ಮೂಲಕ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಮುಂಬರುವ ದಿನಗಳಲ್ಲಿ ನಾವು ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯದಲ್ಲಿ ಅಧ್ಯಯನ ಶಿಬಿರಗಳನ್ನು ಮತ್ತು ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಳ್ಳುವ ವಿಚಾರ ಕೂಡ ನಾವು ಇಟ್ಕೊಂಡಿದ್ದೀವಿ. ಏಪ್ರಿಲ್ 19ರಂದು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಅದರಲ್ಲಿ ಕೆಲವು ಈ ನಾಡಿನ ಹೆಸರಾಂತ ನಮ್ಮ ಬರಹಗಾರರಿರ್ಬೋದು, ಸಾಹಿತಿಗಳಿರ್ಬೋದು, ವಿಚಾರವಂತರಿರ್ಬೋದು, ಅವರೆಲ್ಲರನ್ನು ಸೇರಿಸಿ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವರು. ಈ ಗೋಷ್ಠಿಯಲ್ಲಿ ಸಾಗೆಯವರು, ಹಾಗೆ ಚಂದ್ರು ಚಕ್ರವರ್ತಿ, ಯಾದಗಿರಿ ರಾಜ್ಯ ಸಂಘಟನಾ ಸಂಚಾಲಕರು, ಆಣೇಕಲ್ ವೆಂಕಟೇಶ್. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾಡ ಬಣದ ವತಿಯಿಂದ ದೇವಸಂಸ ನಡಿಗೆ ಬುದ್ಧನ ಕಡೆಗೆ ಅನ್ನತಕ್ಕಂಥ ಒಂದು ಘೋಷಣೆಯೊಂದಿಗೆ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಾವು ಸಭೆ ಮಾಡುವ ಮುಖಾಂತರ ದಲಿತ ಸಮುದಾಯವನ್ನು, ದಲಿತ ಯುವಕರನ್ನು ಜಾಗೃತಿಗೊಳಿಸ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ನಿನ್ನೆ ದಿವಸ ಗದಗ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ನಾವು ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಸಭೆಯಲ್ಲಿ ವಿವಿಧ ಎಲ್ಲ ನಮ್ಮ ಜಿಲ್ಲೆಯ ಸಂಚಾಲಕರು, ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಕೆಲವೊಂದು ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸಂಘಟನೆ ಕೆಲಸ ಮಾಡಬೇಕಂತಕ್ಕಂಥ ಒಂದು ದಿಟ್ಟವಾದ ನಿರ್ಣಯದೊಂದಿಗೆ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ವಿದ್ಯಾರ್ಥಿ ವೇತನವನ್ನು ಹೆಚ್ಚಿಸಬೇಕೆಂದು ನಾವು ಪ್ರಪ್ರಥಮವಾಗಿ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ SC/ST ಬ್ಯಾಕ್ಲಾಗ್ ಹುದ್ದೆಗಳನ್ನು ಈ ಕೂಡಲೇ ಸರ್ಕಾರ ಭರ್ತಿ ಮಾಡಬೇಕು. ಅದರ ಜೊತೆಗೆ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಬಗ್ಗೆ
ಶಿಕ್ಷಕರನ್ನು ಕಾಯಂಗೊಳಿಸ್ಬೇಕು. ಯಾಕಂದ್ರೆ ಅಲ್ಲಿ ಡೆಪ್ಯುಟೇಷನ್ ಮೇಲೆ ಮತ್ತು ಇದ್ರ ಮೇಲೆ ಶಿಕ್ಷಕರನ್ನು ಹಾಕೊಂಡು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿರೋದ್ರಿಂದ ಕಾಯಂ ಶಿಕ್ಷಕರ ನೇಮಕಾತಿ ಆಗಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.